PSI ಕೊಲೆ ಮಾಡಿದವನು ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದವನಿಗೆ ಲಂಚ ಇಸ್ಕೊಂಡ್ಬಿಟ್ಟು ಅದೇ ಪೊಲೀಸರು ಅವನಿಗೆ ಬೇಕಾಗಿರುವ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಅಂತಂದ್ರೆ ಯೂನಿಫಾರ್ಮ್ ಹಾಕೊಳ್ಳೋಕ್ಕೂ ನಿಮ್ಗೆ ಯೋಗ್ಯತೆ ಇದೆಯಾ ಅಂತ ಹೇಳಿ. ಜೈಲ್ ಸಿಬ್ಬಂದಿಗೆ ಹಣ ಕೊಟ್ರೆ ಜೈಲಿಗೆ ಮೀನ್ ಸಪ್ಲೈ ಆಗುತ್ತೆ. ಯಾರಿಗೆ ಕೊಡ್ತಾ ಇದ್ದೀರಾ ನೀವು? ಸಪ್ಲೈ ಮಾಡ್ತಾ ಇರೋದು ಲಂಚ ಕೊಟ್ರೆ ಸಾಕು, ಕಾರವಾರದಿಂದಲೇ ಮೀನ್ ಸರಬರಾಜು ಮಾಡ್ತಾರೆ. ಕೊಲೆ ಆರೋಪಿ ಹರೀಶ್ ಬಾಬು ಸೆಲ್ಗೆ ವೆರೈಟಿ ಮೀನನ್ನ ಕೊಡ್ತಾ ಇದ್ದಾರೆ. 2014ರ ನೆಲಮಂಗಲ PSI ಜಗದೀಶ್ ಕೊಲೆ ಆರೋಪಿ ಇವನು ಹರೀಶ್ ಬಾಬು ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾನೆ. ಆದರೆ ಶಿಕ್ಷೆಗೆ ಒಳಗಾರ ಆಗಿದ್ರೂ ಕೂಡ ಯಾರನ್ನ PSIನ ಕೊಲೆ ಮಾಡದಂಥವನು ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದವನು ಲಂಚ ಕೊಟ್ಟರೆ ಅದನ್ನು ಸ್ವೀಕರಿಸ್ಕೊಂಡು ಅವನಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡಿಕೊಡ್ತಿರಲ್ಲ, ನೀವು ಖಾಕಿ ಹಾಕ್ಕೊಳ್ಳೋಕೆ ಯೋಗ್ಯತೆ ಇದೆಯಾ ನಿಮಗೆ ಅಂತ ಏನೋ ಅಸಹ್ಯ ಅನ್ಸಲ್ವಾ? ನಿಮ್ಮದೇ ಡಿಪಾರ್ಟ್ಮೆಂಟಲ್ಲಿರೋ ಒಬ್ಬ ವ್ಯಕ್ತಿನ ಕೊಲೆ ಮಾಡೋದವನು ಏನೂ ಅನ್ಸಲ್ವಾ ನಿಮಗೆ? ಶೇಮ್ ಅಂತ ಅನಿಸುತ್ತಪ್ಪ. ಸಹಚರನ ಮೂಲಕ ಜೈಲ್ ಸಿಬ್ಬಂದಿಗೆ ಹಣ ಕೊಟ್ಟು ಮೀನ್ ಸೆಲ್ಗೆ ಮೀನ್ ತರಿಸಿದ್ದಾರೆ ಇವರು. ನೋಡ್ಕೊರಿ.